ನೋಡೋದಕ್ಕೆ ಯಾರೂ ಜೈಲಿಗೆ ಬರಬೇಡಿ ಅಂತ ದರ್ಶನ್ ಹೇಳಿದ್ದಾರೆ. ಮೇಲಧಿಕಾರಿಗಳ ಮೂಲಕ ಅಭಿಮಾನಿಗಳಿಗೆ ದರ್ಶನ್ ಸಂದೇಶ ಕೊಟ್ಟಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯವಾಗಿದ್ದು ಯಾರು ಕೂಡ ನನ್ನ ನೋಡೋದಕ್ಕೆ ಜೈಲಿಗೆ ಬರಬೇಡಿ ಅಂತ ದರ್ಶನ್ ಸಂದೇಶ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಕೊಟ್ಟಿರೋ ಮೆಸೇಜ್ ಇದು. ಜೈಲಿನ ಹತ್ರ ನನ್ನ ಭೇಟಿಗೆ ಅಂತ ಬಂದು ಕಾಯ್ಬೇಡಿ. ನನ್ನ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಆಗ್ತೀನಿ. ಹೀಗಂತ ದರ್ಶನ್ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. 7 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನ ದರ್ಶನವಾಗ್ತಾ ಇದೆ ನಟ ದರ್ಶನ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಈ ಪ್ರಕರಣದಲ್ಲಿ ಬಗೆದಷ್ಟು ಸತ್ಯ ಬಯಲಾಗ್ತಾ ಇದೆ, ಎಲ್ಲವೂ ಕೂಡ ಶಾಕಿಂಗ್. ಮತ್ತೊಂದ್ ಕಡೆ ದರ್ಶನ್ ಈಗ ಅಭಿಮಾನಿಗಳಿಗೆ ಮೆಸೇಜ್ ಕೊಟ್ಟಿರೋದು, ಏನ್ ಅವರನ್ನ ನೋಡ್ಬೇಕು ಅಂತ ಪ್ರತಿದಿನ ಜೈಲ್ ಹತ್ರ ಮುಗಿಬೀಳ್ತಾ ಇದ್ದಾರಾ ಹಾಗಾದ್ರೆ ಅಭಿಮಾನಿಗಳು? ಪ್ರಗತಿ ಏನು ಪ್ರತಿನಿತ್ಯವೂ ಕೂಡ ಏನು ದರ್ಶನ್ ಅವರನ್ನ ಕಾಣಲು ಒಂದಲ್ಲ ಒಬ್ರು ಅಂದ್ರೆ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಏನು ಕೇವಲ ಅಂದ್ರೆ ನಟರು ಏನು ನೆನಪಿನಲ್ಲಿ ಪ್ರೇಮ್ ಹಾಗೆಯೇ ಪ್ರಭಾಕರ್ ಬಿಟ್ರೆ ಯಾರು ವಿನೋದ್ ಪ್ರಭಾಕರ್ ಹಾಗೂ ತರುಣ್ ಮತ್ತು ನೆನಪಿನಲ್ಲಿ ಪ್ರೇಮ್ ಅವರನ್ನ ಭೇಟಿನೇ ಮಾಡ್ಲಿಲ್ಲ, ಅವರನ್ನ ವಾಪಸ್ ಕಳ್ಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಮಗ ಬಂದಿದ್ದ, ಅವರನ್ನ ಭೇಟಿ ಮಾಡಿದ್ದ. ಯಾರು ಕೂಡ ಜೈಲಿನ ಬಳಿ ಬರೋದು ಬೇಡ, ಯಾರಾದ್ರೂ ಬಂದ್ರೆ ಅವರನ್ನ ನನ್ಗೆ ಭೇಟಿಗೆ ಕಳಿಸ್ಕೊಡ್ಬೇಡಿ, ನನ್ ಭೇಟಿ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಜೈಲು ಅಧಿಕಾರಿಗಳಿಗೆ ದರ್ಶನ್ ತಿಳಿಸಿದ್ದಾರೆ. ಹಾಗಾಗಿ ಅಂದ್ರೆ 7ನೇ ರಾತ್ರಿಯನ್ನ ಕಳೆದಿರ್ತಕ್ಕಂತಹ ದರ್ಶನ್ ಜೈಲಿನಲ್ಲಿ ಮಂಕಾಗಿಯೇ ಇದ್ದಾರೆ ಅಂತ ಹೇಳಿದರೆ ಮೂಲಗಳಿಂದ ತಿಳಿದು ಬಂದಿದೆ. ಅಂದ್ರೆ ಅವರ ಸ್ನೇಹಿತ ಏನು ಅವ್ರು 4 ಜನ ಒಂದು ಬ್ಯಾರಕ್ ಅಲ್ಲಿದ್ದಾರೆ, ಅಂದ್ರೆ ಒಂದು ಕೊಠಡಿಯಲ್ಲಿದ್ದಾರೆ. ಆ ಕೊಠಡಿಯಲ್ಲಿ ಜೊತೆ ಮಾತ್ರ ಮಾತಾಡ್ತಾ ಇದ್ರೆ ಇನ್ಯಾರೊಟ್ಟಿಗೂ ಕೂಡ ಮಾತಾಡ್ತಾ ಇಲ್ಲ, ಕುಟುಂಬವನ್ನ ಹೊರತುಪಡಿಸಿ. ಜೊತೆಗೆ ಏನಂತಂದ್ರೆ ಇಲ್ಲಿ ಏನು ದೂರದ ಊರುಗಳಿಂದ ಬರ್ತಾ ಇರೋಂತ ಅಭಿಮಾನಿಗಳು ಮತ್ತೆ ನಿನ್ನೆ ವಿಶೇಷ ಚೇತನೆಯವರವರು ಬಂದಿದ್ರು. ಆಕೆ ದರ್ಶನ್ ಜೈಲು ಸೇರಿದಾಗಿಂದ ಊಟ ಮಾಡ್ತಿಲ್ವಂತ ಈ ವಿಷಯ ಎಲ್ಲವೂ ಕೂಡ ಏನು ಅಧಿಕಾರಿಗಳ ಮುಖಾಂತರ ತಿಳ್ಕೊಂಡಿರ್ತಕ್ಕಂಥ ದರ್ಶನ್ ನನ್ನ ಭೇಟಿಗೆ ಯಾರು ಬರಬೇಡಿ ಮತ್ತು ಆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಡಿ ಅಂತಲೂ ಕೂಡ ಸ್ಪಷ್ಟವಾದಂತಹ ಏನು ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಮತ್ತು ಅಭಿಮಾನಿಗಳು ಜೈಲು ಅಧಿಕಾರಿಗಳ ಮುಖಾಂತರ ಅಭಿಮಾನಿಗಳಿಗೂ ಕೂಡ ನನ್ನ ನೋಡೋದ್ ಬೇಡ, ನನ್ನ ನೋಡೋ ಸ್ಥಿತಿಯಲ್ಲೂ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಇನ್ನು ಮುಂದಾದ್ರೂ ಕೂಡ ಪ್ರತಿನಿತ್ಯವೂ ಒಂದು 5-10 ಜನ ದೂರದ ಊರುಗಳಿಂದ ಬರ್ತಾ ಇರ್ತಕ್ಕಂಥವ್ರು ಮತ್ತು ಅನಾಥ ಆಶ್ರಮ ಕೆಲವೊಂದು ಆಶ್ರಮಗಳಿಗೆ ಏನು ಸಹಾಯ ಮಾಡಿದ್ರಂತೆ ಅವರು ನೋಡೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮಂಗಳಮುಖಿ ನಕ್ಷತ್ರ ಬಂದಿದ್ರು, ಆ ನಂತರ ಜನಸೇವಾ ಟ್ರಸ್ಟ್ ನ ಏನು ಪ್ರಶಾಂತ್ ಚಕ್ರವರ್ತಿ ಬಂದಿದ್ರು. ಈ ರೀತಿಯಾದಂತವ್ರು ಒಂದಷ್ಟು ಜನ ಬರ್ತಾ ಇದ್ದಾರೆ. ಹಾಗಾಗಿ ಏನು ಒಬ್ಬರಿಗೆ ಅಥವಾ ಇಬ್ಬರಿಗೆ ಅವಕಾಶವನ್ನ ಅಂದ್ರೆ ಭೇಟಿಯ ಅವಕಾಶವನ್ನ ಮಾಡ್ಕೊಟ್ಬಿಟ್ರೆ ಮತ್ತೆ ಎಲ್ಲರೂ ಕೂಡ ಹೆಚ್ಚಾಗಿ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಯಾರನ್ನು ಭೇಟಿ ಮಾಡಲ್ಲ ಅಂತ ಹೇಳಿದ್ದೇನೆ. ಆ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇನ್ನು ಮುಂದಾದ್ರೂ ಕೂಡ ನಿನ್ನೆನೂ ಕೂಡ ವಿಕಲಾಂಗ ಚೇತನೆ ಬಂದಿದ್ರು, ವಾಪಸ್ ಹೋಗಿದ್ರು. ಸೊ ಬಹುಶಃ ಇವತ್ತಿಂದ ಅವರು ಕೂಡ ಬರೋದು ಸ್ಟಾಪ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.